ಹಾಯ್ ಹಲೋ ನಮಸ್ಕಾರ ಗೆಳೆಯರು, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜೊತೆಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಷನ್ ಮೂಲಕ ಕಂಡು ಬರ್ತದೆ. ನೀವು ವಿಡಿಯೋವನ್ನು ಬೇಗ ನೋಡ್ಬೋದು. ಇನ್ನು ನಾವು ಇವತ್ತು ಯುಗಾದಿ ಹಬ್ಬದಲ್ಲಿದ್ದೇವೆ, ಕ್ರೋಧಿ ನಾಮ ಸಂವತ್ಸರದಲ್ಲಿದ್ದೇವೆ. ನಿಮ್ಮೆಲ್ಲರಿಗೂ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಮೊದಲಿಗೆ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಸಮಯ ನಾವು ಪಂಚಾಂಗ ಶ್ರವಣವನ್ನು ನಾವು ಮಾಡ್ತಾ ಇದ್ದೇವೆ. ಪಂಚಾಂಗ ಶ್ರವಣದಲ್ಲಿ ಏನಿದೆ ಅನ್ನುವಂತಹದ್ದು ನಾವು ನೋಡ್ತಾ ಹೋದರೆ, ಸಂವತ್ಸರ ಫಲ ಕ್ರೋಧಿ ಸಂವತ್ಸರ ಫಲ ಏನಿದೆ, ಈ ಕ್ರೋಧಿ ಸಂವತ್ಸರದಲ್ಲಿ ಕ್ರೋಧ ಲೋಭ ಸ್ವಭಾವಗಳ ಪ್ರಜೆಗಳಲ್ಲಿ ಕ್ರೋಧ ಮತ್ತು ಲೋಭ ಸ್ವಭಾವಗಳು ಹೆಚ್ಚಾಗುತ್ತೆ. ಹಾಗೆ ಸಸ್ಯಗಳು ಅತಿಯಾದ ಬಾಧೆಯಿಂದ ನಾಶ ಆಗುವಂತಹದ್ದು ಕಂಡು ಬರ್ತಾ ಇದೆ ಅನ್ನುವಂತಹದ್ದು. ಇನ್ನು ಮಧ್ಯಮ ತರಗತಿಯ ಮಳೆ, ಅಂದರೆ ಉತ್ತಮವಾದ ಮಳೆ ಅಲ್ಲ, ಮಧ್ಯಮ ತರಗತಿಯ ಮಳೆ ಕಂಡು ಬರ್ತಾ ಇದೆ. ಧಾನ್ಯಗಳು ಮಳೆ ಮಧ್ಯಮ ತರಗತಿ ಇದೆ, ಆದರೆ ಧಾನ್ಯಗಳು ಒಳ್ಳೆಯ ವೃದ್ಧಿ ಆಗ್ತದೆ ಅನ್ನುವಂಥದ್ದು. ಹಾಗೆ ಒಂದು ಅರಸರಲ್ಲಿ ಕೆಟ್ಟ ಗುಣಗಳು ಹೆಚ್ಚಾಗುವಂಥದ್ದು ಕಂಡು ಬರ್ತಾ ಇದೆ ಅನ್ನುವಂತಹದ್ದು. ಅರಸರು ಯಾರು ಬೇಕಾರಾಗಿರ್ಬೋದು, ನಾವು ಒಂದೇ ಅಂತಲ್ಲ. ಹಾಗೆ ಯುದ್ಧದಲ್ಲಿ ಆಸಕ್ತರಾಗುವಂಥದ್ದು ಕಂಡು ಬರ್ತದೆ. ಬಾಯಿ ಮಾತು ಅಥವಾ ಯುದ್ಧ ಆಸಕ್ತರು ಕಂಡು ಬರುವಂಥದ್ದಿದೆ. ಹಾಗೆ ಜನರಲ್ಲಿ ಕ್ರೋಧ ಲೋಭ ಹೆಚ್ಚಾಗುವಂಥದ್ದು ಹೇಳಿದೆ. ಇದಿಷ್ಟು ಈ ಕ್ರೋಧಿನ ಸಂವತ್ಸರದಲ್ಲಿರುವಂತಹ ವರ್ಷಫಲ. ಹಾಗೆ ನಾವು ಸಂವತ್ಸರದ ಒಂದು ಗೋಚಾರ ಫಲಗಳನ್ನು ನೋಡ್ತಾ ಹೋದರೆ, ಗುರು ಗೋಚಾರ ಫಲ ಹೇಗಿದೆ, ಗುರು ಮೇಷರಾಶಿಯಲ್ಲಿರೋದ್ರಿಂದ ಆಡುಗಳು ನಾಶ ಆಗುತ್ತೆ ಅನ್ನುವಂತಹದ್ದು ಕಂಡುಬರ್ತಾ ಇದೆ. ಮಳೆ ಸಮೃದ್ಧಿ ಆಗ್ತದೆ, ಸಸ್ಯ ಸಂಪತ್ತು ಬೆಳೆಯೋದರಿಂದ ಪ್ರಜೆಗಳು ಆರೋಗ್ಯವಂತರಾಗುವಂತಹದ್ದು ಗುರುವಿನಿಂದ ಕಂಡುಬರ್ತಾ ಇದೆ. ಆದರೆ ಶನಿ ಗೋಚಾರ ಫಲ ಹೇಗಿದೆ ಅನ್ನುವಂಥದ್ದು ನೋಡಿದಾಗ, ಶನಿ ಕುಂಭರಾಶಿಯಲ್ಲಿ 1 ವರ್ಷ ಅಥವಾ 6 ತಿಂಗಳವರೆಗೆ ಇದ್ದಿದ್ದರಿಂದ ಯಮುನಾ ನದಿಯ ದಂಡೆಯ ಪ್ರದೇಶಗಳಲ್ಲಿ ಬೆಳೆಯುವಂಥ ಧಾನ್ಯಗಳು ತೇಜಿ ಆಗ್ತದೆ ಅನ್ನುವಂಥದ್ದು ಶನಿಯ ಒಂದು ಪ್ರಭಾವ. ಇನ್ನು ರಾಜ ಮಂತ್ರಿ ಸೇನಾಧಿಪತಿ ಎಲ್ಲ ನೋಡುವಂಥದ್ದು ನಾವು ಹೋಗೋದಾದರೆ, ಈ ಸಲ ರಾಜ ಕುಜನಾಗಿದ್ದಾನೆ. ಅಂದರೆ ಮಂಗಳವಾರ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದರಿಂದ ಕುಜ ಅಂದರೆ ಮಂಗಳ ರಾಜ ಆಗಿದ್ದರಿಂದ, ಕುಜನು ರಾಜನಾದ್ದರಿಂದ ಕೆಲವೆಡೆ ಮಾತ್ರ ನೀರಿದ್ದು ಧಾನ್ಯ ಸಂಪತ್ತು ಒಂದು ಕ್ಷಯ ಹೊಂದುವಂಥದ್ದು ಕಂಡುಬರ್ತದೆ, ಕಡಿಮೆ ಆಗುವಂಥದ್ದು ಕಂಡುಬರ್ತದೆ. ನೀರಿದ್ದು ಧಾನ್ಯಗಳಲ್ಲಿ ಪ್ರಮಾಣದಲ್ಲಿ ಕಡಿಮೆ ಆಗುವಂಥದ್ದು. ಇನ್ನು ರಾಜರು ಯುದ್ಧಾಸಕ್ತರು ಅನ್ನುವಂಥದ್ದು ಹೇಳಿದೆ. ಅಂದರೆ ಮಾನಸಿಕವಾಗಿ ಏನೋ ಒಂದು ತೊಂದರೆಗಳು ಬರುವಂತಹದ್ದು, ಅವರಿಗೆ ಸಿಟ್ಟು ಅಥವಾ ಇದು ಹೆಚ್ಚಾಗುವಂಥದ್ದು, ದೇಶದಲ್ಲಿ ತೊಂದರೆಗಳು ಹೆಚ್ಚಾಗುವಂಥದ್ದು. ಇನ್ನು ರೋಗೋಪದ್ರವ, ಅಗ್ನಿಭಯ, ಚೋರಭಯ ಇದೆಲ್ಲ ಹೆಚ್ಚಾಗಿ ಲೋಕ ಕಲ್ಯಾಣ ಮಾಡುವಂತಹದ್ದು ಬಹಳ ಕಷ್ಟ ಅನ್ನುವಂತಹ ಸಾಧ್ಯತೆಗಳು ರಾಜ ಕುಜ ಆಗಿರೋದ್ರಿಂದ ಈ ಸಲ ನಾವು ಅನುಭವಿಸುವಂತಹದ್ದಾಗಿರ್ತದೆ. ಇನ್ನು ಅಲ್ಪವೃಷ್ಟಿ ಆಗೋದ್ರಿಂದ ಬೆಳೆಗಳು ನಾಶವಾಗುವಂಥದ್ದು ಕೂಡ ಕಂಡುಬರ್ತದೆ. ಇದು ಇರುವಂತಹ ಒಂದು ವಿಚಾರ. ಇನ್ನು ಮಂತ್ರಿ ಶನಿ ಮಂತ್ರಿಯಾಗಿರೋದ್ರಿಂದ, ಶನಿ ಮಂತ್ರಿ ಅಲ್ಪವೃಷ್ಟಿಯಾಗಿ, ಅಗ್ನಿಭಯ, ಧಾನ್ಯಗಳ ಹಾನಿಯಾಗಿ, ರೋಗಾದಿ ಸಂಕಷ್ಟಗಳು ಕೂಡ ತಂದು ಕೊಡುವಂತಹದ್ದಿದೆ. ಜಗತ್ತು ವ್ಯಾಕುಲಗೊಳ್ಳುವಂಥ ಸಾಧ್ಯತೆಗಳು ಶನಿ ಮಂತ್ರಿಯಾಗಿರೋದ್ರಿಂದ ಕಂಡು ಬರ್ತಾ ಇದೆ. ಇದನ್ನೇ ಹೇಳಿರುವಂಥದ್ದು. ಮೇಲೆ ಕೂಡ ಕುಜನಾಗಿರೋದ್ರಿಂದ ಕೂಡ ಅದೇ ತೊಂದರೆ, ಅಲ್ಪ ಮಳೆ ಆಗುವಂತಹದ್ದು. ಶನಿ ಮಂತ್ರಿ ಕೂಡ ಅದೇ ಒಂದು ಕೊಡುವಂತಹ ವಿಚಾರ. ಹಾಗೆ ಕೆಲವರು ತಮ್ಮ ಅಧಿಕಾರ ಕಳೆದುಕೊಳ್ಳುವಂತಹದ್ದು, ಹಾಗೆ ಹಣದ ತೊಂದರೆ ಉಂಟಾಗುವಂತಹದ್ದು ಕಂಡು ಬರುವಂತಹದ್ದಿದೆ. ಇನ್ನು ಸೇನಾಧಿಪತಿ ನಾವು ಶುಕ್ರನನ್ನು ನೋಡ್ತೇವೆ. ಶುಕ್ರ ಸೇನಾಧಿಪತಿ ಆಗಿದ್ದರಿಂದ ಒಳ್ಳೆಯ ಮಳೆ ಸುರುವಂತಹ ಒಂದು ಕಂಡು ಬರ್ತದೆ. ಭೂಮಿಯಲ್ಲಿ ಆಹಾರ ಸಮೃದ್ಧಿಗೊಂಡು ಎಲ್ಲ ಸುಭಿಕ್ಷವಾಗುವಂತೆ ಮಾಡ್ತಾನೆ ಅನ್ನುವಂತಹದ್ದು. ಇನ್ನು ಸ್ತ್ರೀ ಪುರುಷರು ಸ್ವಲ್ಪ ಕಾಮಾಸಕ್ತರು ಹೆಚ್ಚಾಗುವಂಥದ್ದು ಕಂಡು ಬರ್ತದೆ. ಇದು ಈ ಒಂದು ಸೇನಾಧಿಪತಿಯ ಪ್ರಭಾವದಿಂದ. ಇನ್ನು ಸಸ್ಯಾಧಿಪತಿ ಕುಜ, ಮತ್ತು ಕುಜನ ಸಸ್ಯಾಧಿಪತಿ ಆಗೋದ್ರಿಂದ ಭೂಮಿಯಲ್ಲಿ ನೀರಲ್ಲದೆ ಧಾನ್ಯಗಳು ಹೆಚ್ಚು ಬೆಲೆಗೆ ಹೋಗ್ತವೆ, ಧಾನ್ಯಗಳ ಬೆಲೆ ಹೆಚ್ಚಾಗ್ತದೆ. ಮತ್ತು ಲೋಕದ ಜನರು ರೋಗ ಪೀಡಿತರಾಗುವಂತಹದ್ದು ಕಂಡುಬರುತ್ತೆ. ಇಲ್ಲಿ ಕೂಡ ಅಗ್ನಿಭಯ, ಚೋರಭಯ ಕೆಲವೆಡೆ ಕಾಣಿಸ್ಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇನ್ನು ಧಾನ್ಯಾಧಿಪತಿ ರವಿ ಆಗಿರೋದ್ರಿಂದ ರಾಜರು ವ್ರತ ಕಲಹಾಸಕ್ತರಾಗಿದ್ದು ಮಳೆ ಬೆಳೆಗಳು ಕಮ್ಮಿಯಾಗಿ ಸಜ್ಜನರು ಶೀತ ಬಾಧೆಗೆ ಒಳಗಾಗುವಂಥದ್ದು ಕಂಡುಬರ್ತದೆ. ರಾಜರು ಅಂತಂದರೆ ನಮ್ಮನ್ನು ಆಡಳಿತ ಮಾಡುವಂತಹವರು ಕಲಹಾಸಕ್ತರಾಗುವಂಥದ್ದು ಕಂಡುಬರುತ್ತೆ ಹೆಚ್ಚು.
ಹಾಗೆ ಒಳ್ಳೆಯ ಜನರಿಗೆ ಆರೋಗ್ಯದಲ್ಲಿ ತೊಂದರೆ, ಶೀತ ಬಾಧೆ ಆಗುವಂಥದ್ದು ಕಂಡುಬರ್ತದೆ. ಅರ್ಘಾಧಿಪತಿ ಶುಕ್ರನಾಗಿರೋದ್ರಿಂದ ಧಾನ್ಯ ಸಮೃದ್ಧಿಗೊಂಡು ಜನರ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ. ಬಿಳಿ ಬಣ್ಣದ ಧಾನ್ಯಗಳು ಮತ್ತಷ್ಟು ಹೆಚ್ಚಾಗ್ತದೆ, ಅಂದರೆ ಅದರಲ್ಲಿ ಲಾಭ ಕೂಡ ಹೆಚ್ಚಾಗುವಂಥದ್ದು ಕಂಡುಬರ್ತದೆ. ಮೇಘೇಶನು ಕೂಡ ಆಗಿದ್ದಾನೆ. ಮೇಘಾಧಿಪತಿ ಆಗಿರೋದ್ರಿಂದ ದೇವೇಂದ್ರನು ಮಳೆಗೆಳೆದು ಭೂಮಿಯಲ್ಲಿ ಅಪರಿಮಿತ ಧಾನ್ಯಗಳನ್ನು ಕೊಟ್ಟು ಬ್ರಾಹ್ಮಣ ವೃಂದವು ಹೆಚ್ಚು ಸಂತೋಷಭರಿತವಾಗುವಂತೆ ಮಾಡುವಂತಹದ್ದು ಮಾಡ್ತಾನೆ. ಬ್ರಾಹ್ಮಣ ವೃಂದ ಅಂತಂದರೆ ಯಾರು ಸಜ್ಜನರಾಗಿರ್ತಾರೋ ಎಲ್ಲರೂ ಕೂಡ ಬ್ರಾಹ್ಮಣರು ನಾವು ಹೇಳ್ಬೋದು. ಕೇವಲ ಒಂದು ಜನಿವಾರ ಹಾಕಿ ಬ್ರಾಹ್ಮಣ ಅಂತಲ್ಲ, ವೃತ್ತಿಯಿಂದ ಬ್ರಾಹ್ಮಣ ಅನ್ನುವಂಥದ್ದು ಕೆಲವೊಂದು ಮಾತುಗಳು ನಾವು ಬರುತ್ತೆ. ಹಾಗಾಗಿ ಯಾರು ಸಜ್ಜನರಾಗಿರ್ತಾರೋ ಅವರು ಹೆಚ್ಚು ಸಂತೋಷಭರಿತರಾಗಿರ್ತಾರೆ. ಒಳ್ಳೆಯ ಯೋಚನೆ ಮಾಡುವಂಥವರನ್ನು ನಾವು ಕೂಡ ಬ್ರಾಹ್ಮಣರು ಅಂತಲೇ ಹೇಳ್ಬೋದು. ಹಾಗೆ ಇನ್ನು ರಸಾಧಿಪತಿ ಗುರು ಆಗಿರೋದ್ರಿಂದ ನೀರು ಸಮೃದ್ಧಿಯಾಗಿದ್ದು ಕಬ್ಬು, ಶ್ರೀಗಂಧ, ಹತ್ತಿ, ಕುಂಕುಮ, ವಸ್ತ್ರ, ಬಂಗಾರ ಮುಂತಾದ ವಸ್ತುಗಳಲ್ಲಿ ಸಮೃದ್ಧಿ ಕಾಣ್ತೇವೆ ನಾವು ಈ ವರ್ಷ. ಇನ್ನು ನಿರಶೇಷ ಕುಜ ನೀರಸ ನಾಯಕನಾಗಿದ್ದರಿಂದ ಕೆಂಪು ವಸ್ತ್ರ, ಚಂದನ, ತಾಮ್ರ ಇವುಗಳ ಬೆಲೆ ಹೆಚ್ಚು ಆಗ್ತದೆ. ಅತ್ಯಂತ ಬೆಲೆ ಬರುವಂಥ ಸಾಧ್ಯತೆಗಳು ಈ ವಸ್ತುಗಳಿಗಿದೆ. ಇನ್ನು ಲೇಖಕ ಚಂದ್ರನು ಲೇಖನಾಧಿಪತಿ ಆಗಿರೋದ್ರಿಂದ ಮಂತ್ರಿಗಳು ಪ್ರಜೆಗಳ ಶ್ರೇಯೋಭಿವೃದ್ಧಿಗೆ ಶ್ರಮವಹಿಸ್ತಾರೆ ಅನ್ನುವಂತಹದ್ದು, ಮತ್ತು ಪ್ರಜೆಗಳು ಕ್ಷೇಮದಿಂದ ಇರ್ತಾರೆ ಅನ್ನುವಂತಹದ್ದು. ರಾಜ ಎಂತಹ ಒಂದು ಇದನ್ನು ಮಾಡಿದ್ರೂ ಕೂಡ ರಾಜನ ಕೆಲವು ಮಂತ್ರಿಗಳು ಅಲ್ಲಿ ನಾವು ಒಂದು ಜನರ ಒಳ್ಳೆಯದಕ್ಕೆ ದುಡಿಮೆ ಮಾಡ್ತಾರೆ ಅನ್ನುವಂತಹ ಪ್ರಭಾವ ಚಂದ್ರನಿಂದ ಬರುವಂತಹದ್ದು. ಅನ್ಯಲೇಖಕ ಗುರು ಅನ್ಯಲೇಖಕ ಆದ್ದರಿಂದ ಒಂದು ಅಧಿಕಾರಿಗಳು ಪ್ರಜೆಗಳನ್ನು ಸಂತೋಷಪಡಿಸಲಿಕ್ಕೆ ಹಾಗೂ ಬ್ರಾಹ್ಮಣರು ಪರಸ್ಪರ ಸಂತೋಷದಿಂದ ಇರುವಂತಹ ಒಂದು ಗುಣವನ್ನು ಗುರು ಕೊಡ್ತಾನೆ. ದಂಡಾಧಿಪ ಶುಕ್ರ ದಂಡಾಧಿಪ ಶುಕ್ರನಾಗಿದ್ದರಿಂದ ಧರ್ಮಾಸಕ್ತರು ಹೆಚ್ಚಾಗ್ತಾರೆ. ಅದರಲ್ಲೂ ಬ್ರಾಹ್ಮಣರಲ್ಲಿ ಧರ್ಮಾಸಕ್ತಿ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ಮಾತು ಈ ಒಂದು ಶುಕ್ರನಿಂದ ಕೊಡುವಂತಹದ್ದು. ಇನ್ನು ಅನ್ಯದಂಡಾಧಿಪ ಶನಿ ಆಗಿರೋದ್ರಿಂದ ಅನಾವೃಷ್ಟಿ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ. ಶನಿಯ ಸಮಯದಲ್ಲಿ ಪ್ರಜೆಗಳು ಈ ಒಂದು ಅನಾವೃಷ್ಟಿಯಿಂದ ತೊಂದರೆ ಉಂಟಾಗುವಂಥದ್ದು ಕೂಡ ಕಂಡು ಬರ್ತದೆ. ರಾತ್ರಿಚರ ಶುಕ್ರ, ಹಾಗೆ ಶುಕ್ರನು ರಾತ್ರಿಚರನಾಗಿರೋದ್ರಿಂದ ತ್ರೈವರ್ಣಿಕರು ವ್ಯಾಪಾರ ಮತ್ತು ಕೃಷಿ ಹಾಗೆ ಆರ್ಥಿಕ ಲಾಭವನ್ನು ಹೊಂದಿ ಸುಖಿಗಳಾಗಿ ಇರ್ತಾರೆ. ಕಳ್ಳರ ಕಾಟರ ತೊಂದರೆ ಕಡಿಮೆ ಆಗುವಂತಹದ್ದು ಕಂಡು ಬರ್ತಾ ಇದೆ. ಇನ್ನು ಸ್ವರ್ಣಾಧಿಪತ ಶನಿ ಆಗಿರೋದ್ರಿಂದ ನೀಚರಿಗೆ ಹೆಚ್ಚು ಹಣ ಪ್ರಾಪ್ತಿಯಾಗ್ತದೆ. ಸ್ವರ್ಣ ಪರೀಕ್ಷೆ ಮಾಡುವಂತಹ ವಿಶೇಷ ಲಾಭವನ್ನು ಹೊಂದಿರ್ತಾರೆ. ಹಾಗೆ ಸೀಸ, ಕಂಚು, ಹಿತ್ತಾಳೆ ಇತ್ಯಾದಿ ಎಲ್ಲ ಲೋಹಗಳ ಬೆಲೆ ಹೆಚ್ಚಾಗ್ತದೆ ಅನ್ನುವಂಥದ್ದು ನಾವಿಲ್ಲಿ ಕಾಣಬಹುದು. ಇನ್ನು ಗ್ರಾಮಾಧಿಪ ಬುಧ ಆಗಿರೋದ್ರಿಂದ ಅಧಿಕಾರಿ ವರ್ಗದಲ್ಲಿರುವಂಥವರು ಹಾಗೂ ಪ್ರಜೆಗಳು ವಚನಬದ್ಧರಾಗಿರ್ತಾರೆ ಅನ್ನುವಂಥದ್ದು ಕಂಡುಬರ್ತದೆ. ಆದರೆ ದೇಶದ ಅರ್ಥ ಸಂಪತ್ತು ಸರ್ಕಾರದ ವಶದಲ್ಲಿ ಇರುವಂತಹದ್ದು ಹೆಚ್ಚು ನಾವಿಲ್ಲಿ ಕಂಡುಬರ್ತದೆ. ಅನ್ಯ ಗ್ರಾಮಾಧಿಪ ಶುಕ್ರನಾಗಿರೋದ್ರಿಂದ ಪ್ರಜೆಗಳು ಒಳ್ಳೆಯ ವಿಚಾರಗಳಿಂದ ಸುಖಿಗಳಾಗಿರ್ತಾರೆ. ಮಂತ್ರಿಗಳು ಪರಸ್ಪರ ಪ್ರೀತಿಯಿಂದ ನೋಡಿಕೊಂಡು ಹೋಗ್ತಾರೆ ಅನ್ನುವಂಥ ಮಾತು. ಇನ್ನು ಮಾರ್ಗರಕ್ಷಕ ಕುಜನ ನಾವು ನೋಡಿದಾಗ ಮಾರ್ಗರಕ್ಷಕ ಕುಜನು ರಸ್ತೆಯಲ್ಲಿ ಕಳ್ಳಕಾಕರ ಭಯ ಹೆಚ್ಚಾಗುವಂಥದ್ದು ಈ ವರ್ಷ ಕಂಡುಬರ್ತದೆ. ಈ ವರ್ಷ ಕಳ್ಳಕಾಕರ ಭಯ ಹೆಚ್ಚು ಕಂಡುಬರ್ತದೆ ಅನ್ನುವಂತಹ ವಿಚಾರ. ಯಾಕೆಂದರೆ ಮಾರ್ಗರಕ್ಷಕ ಕೂಡ ಅವನೇ, ರಾಜನೂ ಕೂಡ ಅವನೇ, ಎಲ್ಲದೂ ಕುಜನೇ ಆಗಿರೋದ್ರಿಂದ ತೊಂದರೆಗಳು ಹೆಚ್ಚಿದೆ. ಇನ್ನು ಸಂಕ್ರಮಣ ಫಲ ಅಂತ ನಾವು ಹೇಳ್ತೇವೆ. ಈ ಒಂದು ಸಂಕ್ರಮಣ ಫಲ ಯಾವ ರೀತಿಯಲ್ಲಿ ಯುಗಾದಿ ಪುರುಷ ಹೋದ ಅನ್ನುವಂತಹದ್ದು, ಯುಗಾದಿ ಪುರುಷ ಯಾವುದರಲ್ಲಿ ಇದ್ದಾನೆ ಅನ್ನುವಂಥದ್ದು ನಾವು ನೋಡಿದಾಗ ಸಂಕ್ರಮಣ ಫಲ ನಾವು ಹೇಳ್ತೇವೆ. ಅದರ ಮೂಲಕ ಏನೆಲ್ಲ ವಿಚಾರಗಳು ಅಂತ ನಾವು ನೋಡಿದ್ರೆ, ಈ ವರ್ಷ ನಾವು ಸಂಕ್ರಾಂತಿ ಪುರುಷ ಅಥವಾ ಯುಗಾದಿ ಪುರುಷ ಹೇಗೆ ಇದ್ದಾನೆ, ಹೇಗೆ ಹೋಗಿರುವಂಥದ್ದು ನಾವೆಲ್ಲ ನೋಡುವಂಥದ್ದಾದರೆ, ಮಹೋದರಿ ಸಂಕ್ರಾಂತಿ ಅಂತ ನಾವು ಹೇಳ್ತೇವೆ. ಮಹೋದರಿ ಒಂದು ಯುಗಾದಿ ಪುರುಷ ಅನ್ನುವಂಥದ್ದು. ಮಳೆಗಾಲದಲ್ಲಿ ಬಿರುಗಾಳಿ ಹೆಚ್ಚು ಬೀಸೋದ್ರಿಂದ ಹೆಚ್ಚು ಹಾನಿ ಉಂಟಾಗ್ತದೆ. ಹಾಗಾಗಿ ಅಲ್ಲಲ್ಲಿ ಅಗ್ನಿ ಅನಾಹುತಗಳು ಹೆಚ್ಚು ಕಂಡುಬರುತ್ತದೆ ಮತ್ತು ಎಲ್ಲ ರೀತಿಯ ರಸವಸ್ತುಗಳು ಹೆಚ್ಚು ತೇಜಿ ಆಗುವಂಥದ್ದು ಕಂಡುಬರುತ್ತದೆ. ಇನ್ನು ಸಂಕ್ರಾಂತಿ ಪುರುಷನ ಸ್ವರೂಪವನ್ನು ನಾವು ನೋಡಿದ್ರೆ, ಮಹೋದರಿ ಎಂಬ ಸಂಕ್ರಾಂತಿ ಪುರುಷ ಒಂದು ಭೂತ ಜಾತಿಯ 8 ಬಾಹುಗಳುಳ್ಳ, 4 ತಲೆಯುಳ್ಳ, ಉದ್ದ ಮೂಗುಳ್ಳ
3 ಕಣ್ಣುಗಳು ಹಾಗೆ ಅತ್ಯಂತ ಎತ್ತರವಾಗಿದ್ದು ನೀಲವರ್ಣದ ಸಂಕ್ರಾಂತಿ ಪುರುಷ ಸಿಂಧೂ ನದಿಯಲ್ಲಿ ಸ್ನಾನ ಮಾಡಿ ಹಾಗೆ ಭಲ್ಲಾತ ಕೀಲ ತೈಲ ಲೇಪಿಸಿಕೊಂಡು ಕಂಚುಕಾಂಬರ ಧರಿಸಿ ಕುಂಕುಮ ಗಂಧ ಹಚ್ಚಿಕೊಂಡು ಮುತ್ತಿನಾಭರಣವನ್ನು ಧರಿಸಿ ಜಾಜಿ ಪುಷ್ಪವನ್ನು ಹಿಡಿದುಕೊಂಡು ಅಕ್ಕಿಯ ಅಕ್ಷತೆಯನ್ನು ಹಣೆಗಿಟ್ಟು ಬೆಳ್ಳಿ ಪಾತ್ರೆಯಲ್ಲಿ ಪಾಯಸವನ್ನು ಕುಡಿಯುತ್ತಾ ಬಾಳೆಹಣ್ಣು ಹಿಡಿದು ಹಾಗೆ ಮಾವಿನ ಹಣ್ಣನ್ನು ಹಿಡಿದು ಒಂದು ಹುಲಿಯ ಮೇಲೆ ಹೋಗುವಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಶೂರ್ಪ ಛತ್ರ ಹಾಗೆ ಕೋದಂಡಾಯುಧ ಹಿಡಿದು ಶಂಖವಾದ್ಯ ಊದ್ತಾ ಹೋಗುವಂತಹದ್ದು ಕಂಡು ಬರ್ತದೆ. ಹಾಗಾಗಿ ಈ ಎಲ್ಲ ವಸ್ತುಗಳ ಪ್ರಮಾಣದಲ್ಲಿ ಈ ವರ್ಷ ಹೆಚ್ಚು ತೊಂದರೆಯನ್ನು ನಾವು ಕಂಡು ಬರ್ತೇವೆ. ಅಂತಂದರೆ ಹೆಚ್ಚು ತೇಜಿ ಆಗುವಂತಹದ್ದು, ಬೆಲೆಗಳಲ್ಲಿ ಏರಿಕೆ ಆಗುವಂತಹದ್ದು ಕಂಡು ಬರ್ತದೆ. ಹಾಗೆ ದಿಕ್ಕನ್ನು ನಾವು ನೋಡಿದಾಗ ಯಾವ ದಿಕ್ಕಿಗೆ ಹೋಗಿದ್ದಾನೆ, ಯಾವ ದಿಕ್ಕಿಂದ ಬಂದಿದ್ದಾನೆ ಅನ್ನುವಂಥದ್ದು ನೋಡಿದಾಗ ದಕ್ಷಿಣ ದಿಕ್ಕಿನಿಂದ ಬಂದು ವಾಯು ದಿಕ್ಕನ್ನು ನೋಡಿ ಪಶ್ಚಿಮ ದಿಕ್ಕಿಗೆ ಹೋಗುವಂತಹದ್ದು ಕಂಡು ಬರ್ತಾ ಇದೆ. ಪಶ್ಚಿಮ ದಿಕ್ಕಿಗೆ ಹೋಗುವಂಥ ಸಂದರ್ಭದಲ್ಲಿ ಪಶ್ಚಿಮ ದಿಕ್ಕಲ್ಲಿ ತೊಂದರೆ ಇದೆ ಅನ್ನುವಂತಹ ಅರ್ಥ. ಹಾಗೆ ವಾಯು ದಿಕ್ಕನ್ನು ನೋಡಿದ್ದಾನೆ ಕೂಡ ಅಲ್ಲಿ ಕೂಡ ತೊಂದರೆ ಇರುವಂತಹದ್ದು ಅನ್ನುವಂಥದ್ದು. ಇನ್ನು ಯಾವ ದಿಕ್ಕಿಂದ ಬಂದಿದ್ದಾನೋ ಆ ದಿಕ್ಕಲ್ಲಿ ಜನರಿಗೆ ಒಳ್ಳೆಯದಾಗುವಂತಹದ್ದು ಕಂಡು ಬರ್ತದೆ. ಇದು ಒಂದು ವಿಚಾರ. ಈ ಒಂದು ವಿಚಾರವನ್ನು ನಾವು ನೋಡಿ ಸಂಕ್ರಾಂತಿ ಪುರುಷನ ಎಲ್ಲ ವಿಚಾರ ತಿಳ್ಕೊಂಡಿದ್ದೀರಾ. ಹಾಗೆ ಆದಷ್ಟು ನೀವು ಕೂಡ ಸದ್ಬುದ್ಧಿಯನ್ನು ಹೊಂದಿ ಯಾವುದೇ ರೀತಿಯಂಥ ಯೋಚನೆಗಳು ಇಲ್ಲದೆ ತೊಂದರೆಯನ್ನು ಅನುಭವಿಸದೆ ನೀವು ಇದು ಮಾಡಬೇಡಿ, ಯಾವುದೇ ರೀತಿ ತೊಂದರೆಯನ್ನು ಮಾಡಬೇಡಿ ಜನರಿಗೆ. ಲೋಕ ಸಮಸ್ತ ಸುಖಿನೋ ಭವಂತು ಹೇಳುವಂಥ ಮಾತು ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವಿವತ್ತು ಸಂಕ್ರಾಂತಿ ಫಲವನ್ನು ತಿಳ್ಕೊಂಡ್ವಿ, ಸಂವತ್ಸರ ಫಲವನ್ನು ತಿಳ್ಕೊಂಡ್ವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.